ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೊಸದಾಗಿ ಚಾನಲ್ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಚ್ಚಿದಾನಂದ ಸಾಯಿನಾಥ್ಗೆ ನಮಸ್ಕಾರ ಮಾಡುತ್ತಾ ಸಾಯಿನಾಥರ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ವಿಡಿಯೋ ಪ್ರಾರಂಭ ಮಾಡ್ತಾ ಇದ್ದೀನಿ. ಸ್ನೇಹಿತರೆ, ಇದು 1ನೇ ತಾರೀಕಾದರೆ ನಮಗೆ ವಿಶೇಷವಾಗಿ ಗುರುವಾರದ ದಿನ ಬಂದಿದೆ ಹಾಗೂ ಪಂಚಮಿ ತಿಥಿ ಕೂಡ ಬಂದಿದೆ. ತಿಂಗಳಲ್ಲಿ ಮೊದಲನೆಯ ದಿನ ತುಂಬ ಶಕ್ತಿದಾಯಕವಾಗಿರುತ್ತೆ. ನಮಗೆ ಈ ತಿಂಗಳು ಪೂರ್ತಿ ಚೆನ್ನಾಗಿರೋದಕ್ಕೆ, ಧನಾಕರ್ಷಣೆ ಆಗೋದಕ್ಕೆ, ಕಷ್ಟಗಳು ಕಡಿಮೆ ಆಗಿ ಸಂತೋಷ ಜಾಸ್ತಿ ಆಗೋದಕ್ಕೆ ಒಂದು ಉತ್ತಮವಾದ ದಿನ ಅಂತ ಹೇಳ್ತೀವಿ. ಯಾವಾಗಲೂ ಅಷ್ಟೇ, ತಿಂಗಳ ಮೊದಲನೇ ದಿನ ನೀವು ಪ್ರತಿ ತಿಂಗಳು ಕೂಡ ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಆದಾಯ ಹೆಚ್ಚಾಗುತ್ತೆ, ಬ್ಲಾಕೇಜಸ್ ಇರುವಂಥದ್ದೆಲ್ಲ ಕೂಡ ರಿಲೀಸ್ ಆಗುತ್ತೆ, ದುಡ್ಡಿನ ಆಕರ್ಷಣೆ ಆಗುತ್ತೆ, ಜನಾಕರ್ಷಣೆ ಆಗುತ್ತೆ. ತುಂಬ ಜನಕ್ಕೆ ಜನರ ಜೊತೆ ಒಂದು ಬೆರೆಯೋದಿಲ್ಲ, ಏನೋ ಭಯ ಇರುತ್ತೆ, ಅಥವಾ ನಾವು ಅವ್ರ ಜೊತೆ ಮಿಂಗಲ್ ಆಗೋದಕ್ಕೆ ನಮಗೆ ಕಷ್ಟ ಆಗುತ್ತೆ ಅಂತ ಎಲ್ಲ ಅಂದ್ಕೊಳ್ತಾ ಇರ್ತಾರಲ್ಲ, ಅಂಥವರು ಕೂಡ ನೀವು ಈ ಪರಿಹಾರಗಳನ್ನು ಮಾಡ್ಕೊಳ್ಬಹುದು. ಮನೆಯಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳಿಂದ ದೊಡ್ಡ ಸಮಸ್ಯೆಗಳವರೆಗೂ ಕೂಡ ಯಾವುದನ್ನು ಕೂಡ ಸಾಲ್ವ್ ಆಗ್ತಾ ಇಲ್ಲ ಅಂತ ಹೇಳಿದ್ರೆ ನೀವು ಪಂಚಮಿ ತಿಥಿಗಳನ್ನು ಈ ಪರಿಹಾರಗಳ ಮುಖಾಂತರ ಮಾಡ್ಕೊಳ್ಳಿ. ಪಂಚಮಿ ತಿಥಿ ಅಂದರೆ ವಾರಾಹಿ ದೇವಿಗೆ ಎಲ್ಲಿಲ್ಲದ ಶಕ್ತಿ ಅನ್ನೋದು ತುಂಬ ವಿಶೇಷವಾಗಿರುತ್ತೆ. ಪಂಚಮಿ ತಿಥಿಯ ದಿನ ಯಾರು ಸಂಕಲ್ಪ ಮಾಡಿಕೊಂಡು ಪೂಜೆಯನ್ನು ಮಾಡ್ತಾರೋ ಹಾಗೂ ಈ ಪರಿಹಾರಗಳನ್ನು ಮಾಡ್ಕೊಳ್ತಾರೋ ಅವರಿಗೆ ತುಂಬ ಚೆನ್ನಾಗಿ ಅವರ ಮನಸ್ಸಿನ ಇಚ್ಛೆಗಳು ನೆರವೇರುವ ಎಲ್ಲ ಲಕ್ಷಣಗಳು ಕೂಡ ಈ ರೆಮಿಡಿಯಲ್ಲಿ ಇದೆ. ಯಾಕಂದರೆ ನಾವು ವಾರಾಹಿ ದೇವಿಗೆ ತುಂಬ ಪ್ರೀತಿಕರವಾದ ಹೂಗಳು ದಾಸವಾಳದ ಹೂಗಳು ಅಂತ ತುಂಬಾ ವಿಡಿಯೋಗಳಲ್ಲೂ ಕೂಡ ತಿಳಿಸಿದ್ದೆ. ದಾಸವಾಳದ ಎಲೆ, ಗಿಡ ಅದೆಲ್ಲವೂ ಕೂಡ ಬಹಳ ಮುಖ್ಯವಾಗಿರುತ್ತೆ. ಆ ಗಿಡದಲ್ಲೇ ಮಹಾಲಕ್ಷ್ಮಿ ನೆಲೆಸಿರುವಂಥದ್ದು, ಭೂದೇವಿ ನೆಲೆಸಿರುವಂಥದ್ದು ಅಂತ, ಭೂಮಿಗೆ ಸಂಬಂಧಪಟ್ಟಂಥದ್ದು ಎಲ್ಲವನ್ನು ಕೂಡ ವಾರಾಹಿ ದೇವಿ ಎಷ್ಟೇ ಕಷ್ಟ ಇದ್ದರೂ ಕೂಡ ನಿವಾರಣೆ ಮಾಡುವಂಥದ್ದು. ಹಾಗೆ ನಮಗೆ ಪಂಚಮಿ ತಿಥಿ ಅಂತ ತಿಳಿಸಿದೆ. ಈ ದಿನ ನಮಗೆ ಬೆಳಗ್ಗೆ 11:24ಕ್ಕೆ ಪ್ರಾರಂಭ ಆಗಿದೆ. ನಾಳೆ ಅಂದರೆ ಮೇ 2ನೇ ತಾರೀಕು ನಮಗೆ 9:15ರವರೆಗೂ ಇರುತ್ತೆ. ಈ ಪಂಚಮಿಯ ತಿಥಿಯ ಸಮಯದಲ್ಲಿ ನೀವು ಏನೇ ಮಾಡಿದ್ರೂ ಕೂಡ ಆ ತಾಯಿಗೆ ಸಲ್ಲುತ್ತೆ. ತುಂಬ ದಿನಗಳಲ್ಲಿ ನಾನು ಎಷ್ಟೋ ಸಾರಿ ಹೇಳಿದ್ದೆ ಕೂಡ ಈ ವಿಡಿಯೋಗಳಲ್ಲೂ ಕೂಡ. ವಾರಾಹಿ ದೇವಿಗೆ ಏನೂ ಇಲ್ಲ ಅಂದ್ರೂ ಒಂದೇ ಒಂದು ಬೆಲ್ಲದ ತುಂಡನ್ನು ಕೈಯಲ್ಲಿ ಇಟ್ಕೊಂಡು ಆ ತಾಯಿಯ ಮಂತ್ರಗಳನ್ನು ಹೇಳ್ಕೊಂಡ್ರೆ ಸಾಕು, ನಮಗೆ ನಮ್ಮ ಕೋರಿಕೆಗಳು, ದುಡ್ಡು ಕಾಸಿನ ವಿಚಾರದಲ್ಲಿ, ಮಕ್ಕಳ ಮದುವೆ ವಿಳಂಬ ಆಗ್ತಾಯಿದೆ, ಸುಮಾರು ಪೇರೆಂಟ್ಸ್ಗೆ ಮಕ್ಕಳು ಏನಾದರೂ ಏಜಿಗೆ ಬಂದಿರ್ತಾರಲ್ವ, ಅವ್ರಿಗೆ ಒಂದು ಒಳ್ಳೆ ಮ್ಯಾಚಿಂಗ್ ಬರಬೇಕು, ಜೀವನ ಸಂಗಾತಿ ಬರಬೇಕು ಅಂತಂದ್ಬಿಟ್ಟು ಆಸೆ ಪಡ್ತಾ ಇರ್ತಾರೆ. ಅದು ತಪ್ಪಲ್ಲ. ಆ ಥರ ನೀವು ಕೇಳಿಕೊಂಡು ಕೂಡ ಈ ಪಂಚಮಿ ಪೂಜೆಗಳನ್ನು ಮಾಡ್ಕೊಳ್ಬಹುದು. ಎಷ್ಟೋ ದಂಪತಿಗಳಿಗೆ ಒಂದು ಮಕ್ಕಳ ಭಾಗ್ಯ ಇರೋದಿಲ್ಲ, ಮಕ್ಕಳು ಆಗಬೇಕು ಅಂತ ಕೂಡ ಆಸೆ ಪಡ್ತಾ ಇರ್ತಾರೆ. ಎಲ್ಲ ಮೆಡಿಕಲ್ ಚೆಕಪ್ಸ್ ಎಲ್ಲ ಆಗಿರುತ್ತೆ, ದುಡ್ಡು ಖರ್ಚು ಮಾಡ್ಕೊಂಡಿದ್ದೀವಿ, ಏನು ದಾರಿ ಕಾಣ್ತಾ ಇಲ್ಲ ಅಂತ ಹೇಳಿದ್ರು ಕೂಡ ನೀವುಗಳು ಕೂಡ ಇದನ್ನು ನಂಬಿಕೆಯಿಂದ ಮಾಡ್ಕೊಳ್ಬಹುದು. ಯಾರು ಬೇಕಾದರೂ ಇದನ್ನು ನಂಬಿಕೆಯಿಂದ ಫಾಲೋ ಮಾಡಬಹುದು. ಈ ದಿನ ತಿಳಿಸುವಂಥ ಒಂದು ಪುಟ್ಟದಾದ ರೆಮಿಡಿಯನ್ನು ಮಾಡಿಕೊಂಡ್ರೆ ಸಾಕು, ಗೌರ್ಮೆಂಟ್ ಕೆಲಸ ಆಗಿರಬಹುದು, ನಿಮ್ಮ ಮಕ್ಕಳಿಗೆ ಮದುವೆ ಅಥವಾ ಮಕ್ಕಳಾಗದೇ ಇರುವಂಥವರು ಏನಕ್ಕಾಗಲಿ ನೀವು ಮಾಡ್ಕೊಳ್ಬಹುದು. ಯಾಕಂದರೆ ಎಷ್ಟೋ ಜನಕ್ಕೆ ಭೂಮಿಗೆ ಸಂಬಂಧಪಟ್ಟಂತೆ ನಿಂತಿರುವ ಕೆಲಸಗಳು ಕೂಡ ನಿರ್ವಿಘ್ನವಾಗಿ ನೆರವೇರುತ್ತೆ. ಸ್ನೇಹಿತರೆ, ಈ ಪರಿಹಾರಕ್ಕೆ ನಮಗೆ ಬೇಕಾಗಿರುವಂಥದ್ದು ದಾಸವಾಳದ ಎಲೆಯನ್ನು ತಗೊಳ್ಬೇಕು. ಪಂಚಮಿ ತಿಥಿಯ ಸಮಯ ಕೂಡ ನಾನು ತಿಳಿಸಿದ್ದೀನಿ. ನೀವು ಯಾವುದೇ ಒಂದು ರೆಮಿಡಿ ಮಾಡಿಕೊಂಡ್ರೂ ಕೂಡ ಆ ತಾಯಿಗೆ ಬೇಗನೆ ಸಲ್ಲುತ್ತೆ. ರಾತ್ರಿ ದೇವತೆ ಅಂತ ಹೇಳಿದೆ, ಸಾಧ್ಯವಾದರೆ ನೀವು ರಾತ್ರಿ ಮಾಡ್ಕೊಳ್ಬಹುದು ಅಥವಾ ಬೆಳಗ್ಗೆ ಕೂಡ ಮಾಡ್ಕೊಳ್ಬಹುದು. ನಾಳೆ ಶುಕ್ರವಾರ ಕೂಡ ಆಗಿರೋದ್ರಿಂದ ನೀವು ತಲೆಗೆ ಸ್ನಾನ ಮಾಡುವಾಗ ಕರ್ಪೂರದ ಎಣ್ಣೆಯನ್ನು ಸ್ವಲ್ಪ ಮಿಕ್ಸ್ ಮಾಡಿ ಹಾಕ್ಕೊಂಡ್ರೆ ದೇಹ ಕೂಡ ಶುದ್ಧಿಯಾಗುತ್ತೆ, ಮನಸ್ಸಲ್ಲಿ ಇರುವ ಏನು ಗೊಂದಲಗಳು ಅದೆಲ್ಲವೂ ಕೂಡ ದೂರವಾಗುತ್ತೆ ಹಾಗೂ ಆರೋಗ್ಯವಾಗಿಯೂ ಕೂಡ ಇರ್ತೀರ. ಕರ್ಪೂರದ ಎಣ್ಣೆ ಇಲ್ಲ ಅಂದರೆ ಸ್ವಲ್ಪ ಕರ್ಪೂರವನ್ನು ಸ್ಮ್ಯಾಶ್ ಮಾಡಿದೆ ನೀರಲ್ಲಿ ಮಿಕ್ಸ್ ಮಾಡಿಕೊಂಡು ಸ್ನಾನವನ್ನು ಮಾಡಿ. ಮನೆಗೆ ಸ್ವಲ್ಪ ನೀವು ಅರಿಶಿಣವನ್ನು ಹಾಕಿ ಸ್ವಲ್ಪ ಕಲ್ಲುಪ್ಪನ್ನು ಹಾಕಿ ಮನೆ ಒರೆಸ್ಕೊಳ್ಳೋದ್ರಿಂದ ನಮ್ಮ ಮನೆಯಲ್ಲಿರುವ ನೆಗೆಟಿವಿಟಿ ಕೂಡ ದೂರ ಆಗುತ್ತೆ. ನಾವು ಪೂಜೆ ಮಾಡಬೇಕಾದ್ರೆ ಇದೆಲ್ಲವೂ ಕೂಡ ಸಿದ್ಧವಾಗಿ ಮಾಡಿಕೊಂಡಾಗ ಆ ಮನೆ ಒಂದು ವೈಬ್ರೇಷನ್ನು ತುಂಬ ಚೆನ್ನಾಗಿರುತ್ತೆ, ದೈವಿಕ ಭಾವ ಅನ್ನೋದು ಇರುತ್ತೆ. ನೀವು ನಿಮ್ಮ ಮನೆಯ ಹತ್ರ ಏನಾದರೂ ದಾಸವಾಳದ ಗಿಡ ಇದ್ದರೆ ಅಲ್ಲೇ ನೀವು ನಮಸ್ಕಾರ ಮಾಡಿ ತಗೊಳ್ಳಿ. ನಾವು ಪರಿಹಾರಕ್ಕಾಗಿ ತಗೊಳ್ತಾ ಇದ್ದೀವಿ ತಾಯಿ, ನಮ್ಮ ಪರಿಹಾರ ನಿಮಗೆ ಎಲ್ಲವೂ ಗೊತ್ತಿದೆ,
ನಮಗೆ ಒಳ್ಳೆ ರೀತಿಯಲ್ಲಿ ಆಶೀರ್ವಾದ ಮಾಡಮ್ಮ ಅಂತಂದ್ಬಿಟ್ಟು ಕೇಳಿಕೊಂಡು ಚೆನ್ನಾಗಿರುವಂಥ ಒಂದು ದೊಡ್ಡ ಸೈಜಲ್ಲೇ ಎಲೆಯನ್ನು ತಗೊಳ್ಳಿ. ಅದ್ರ ಮೇಲೆ ಡಸ್ಟ್ ಅದೆಲ್ಲ ಇರುತ್ತೆ, ಕ್ಲೀನಾಗಿ ನೀವು ಒರೆಸಿ ಇಟ್ಕೊಂಡು ಬಿಟ್ಟಿದ್ದೆ ಈ ಪರಿಹಾರವನ್ನು ಮಾಡ್ಕೊಳ್ಬೇಕು. ಇದಕ್ಕೆ ನಮಗೆ ಗೋಧಿ ಬೇಕಾಗುತ್ತೆ ಬಹಳ ಮುಖ್ಯವಾಗಿ. ನಮ್ಮ ಕೋರಿಕೆಗಳನ್ನು ನೆರವೇರೋದಕ್ಕೆ ಕೆಲವೊಂದು ಧಾನ್ಯಗಳು ಇದರಲ್ಲಿ ನಮಗೆ ಒಂದೊಂದು ಸಮಯಕ್ಕೆ ಸಹಾಯಕ್ಕೆ ಬರುತ್ತೆ. ಅದಕ್ಕೋಸ್ಕರ ಇದನ್ನು ನೀವು ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಸ್ವಂತ ಮನೆಯ ಭಾಗ್ಯ ಇರೋದಿಲ್ಲ, ಬಾಡಿಗೆ ಮನೆಗಳಲ್ಲೇ ವರ್ಷಾನುಗಟ್ಟಲೆ ಇರ್ತಾರೆ, ₹1 ಇರೋದಿಲ್ಲ ಅವ್ರ ಹತ್ರ, ಒಂದು ಸೈಟ್ ಇರೋದಿಲ್ಲ. ಇಂತಹವ್ರಿಗೂ ಕೂಡ ಎಷ್ಟೋ ದಾರಿ ತೋರಿಸಿರುವಂಥದ್ದು ಆ ತಾಯಿ ಈ ಪರಿಹಾರವನ್ನು ಮಾಡ್ಕೊಂಡ ಮೇಲೆ. ಸ್ವಂತ ಮನೆ ಆಗಿದೆ, ಖುಷಿಯಾಗಿ ಬಾಡಿಗೆ ಮನೆಯಿಂದ ಸ್ವಂತ ಮನೆಗೆ ಹೋಗಿರುವಂಥವರು ಎಷ್ಟೋ ಜನ ಆ ಥರ ಉದಾಹರಣೆಗಳು ಇದೆ. ಇದಕ್ಕೆಲ್ಲವೂ ಕೂಡ ನಮಗೆ ಮುಖ್ಯವಾಗಿ ನಂಬಿಕೆಯಿಂದ ನಾವು ಮಾಡ್ಕೊಳ್ಬೇಕಾಗುತ್ತೆ. ತಾಳ್ಮೆ ಅನ್ನೋದು ಇರಬೇಕು. ಯಾವ ಪರಿಹಾರಗಳು ಏನಕ್ಕೆ ಮಾಡ್ಕೊಳ್ತೀವಿ ಅನ್ನೋದ್ರ ಬಗ್ಗೆ ನಮಗೆ ಮೊದಲೇ ಗೊತ್ತಿದ್ದರೆ ತುಂಬ ಚೆನ್ನಾಗಿ ನಾವು ಆ ಪರಿಹಾರಕ್ಕಾಗೆ ಮಾಡ್ಕೊಳ್ಬಹುದು. ನೀವು ಇದನ್ನು ದೇವಸ್ಥಾನದಲ್ಲಾದರೂ ಮಾಡ್ಕೊಳ್ಬಹುದು, ಯಾವುದೇ ದೇವಾಲಯ ಆದರೂ ಪರವಾಗಿಲ್ಲ, ಅಥವಾ ನಿಮ್ಮ ಮನೆಯಲ್ಲೇ ಮಾಡ್ಕೊಳ್ಬಹುದು, ತೊಂದರೆ ಇಲ್ಲ. ಕೆಲವೊಬ್ಬರಿಗೆ ದೇವಸ್ಥಾನಕ್ಕೆ ಹೋಗುವ ತುಂಬ ಚೆನ್ನಾಗಿ ಒಂದು ಸೆಂಟಿಮೆಂಟ್ ಅನ್ನೋದು ಇರುತ್ತೆ. ಮಂಗಳವಾರ, ಶುಕ್ರವಾರ, ಗುರುವಾರ ಈ ದೇವಸ್ಥಾನಗಳಿಗೆ ನಾವು ಹೋಗ್ತೀವಿ ಅಂತ ಕೂಡ ತುಂಬ ಜನ ಹೇಳ್ತಾ ಇರ್ತಾರೆ. ನೀವು ಅಲ್ಲಿ ಹೋಗಿ ಕೂಡ ಈ ಪರಿಹಾರವನ್ನು ಮಾಡ್ಕೊಳ್ಬಹುದು. ದೇವಸ್ಥಾನಕ್ಕೆ ಹೋಗೋದಕ್ಕಾಗಲಿಲ್ಲ ಅಂದರೂ ಪರವಾಗಿಲ್ಲ, ಒಂದು ಎಲೆಯನ್ನು ನೀವು ನಮಸ್ಕಾರ ಮಾಡಿ ಸಂಕಲ್ಪ ಮಾಡಿಕೊಂಡು ತಗೊತೀರ, ಕ್ಲೀನಾಗಿ ಒರೆಸ್ಬಿಟ್ಟಿದ್ದೆ ಅದ್ರ ಮೇಲೆ ಸ್ವಲ್ಪ ಗೋಧಿಯನ್ನು ಹಾಕಬೇಕು. ಒಂದು ಇಷ್ಟು ಆಗುತ್ತೆ ಗೋಧಿಯನ್ನು ಹಾಕಬೇಕು. ಅದ್ರ ಮೇಲೆ ಸ್ವಲ್ಪ ಬೆಲ್ಲವನ್ನು ಇಡಬೇಕು. ಯಾವಾಗಲೂ ಅಷ್ಟೇ ಬೆಲ್ಲವನ್ನು ನಿಮ್ಮ ಮನೆಯಲ್ಲಿ ಸದಾಕಾಲ ಇರುವಂತೆ ನೋಡ್ಕೊಳ್ಳಿ ಸ್ನೇಹಿತರೆ. ಇದು ಪ್ರಸಾದಕ್ಕೆ, ನೈವೇದ್ಯಕ್ಕೆ, ಪರಿಹಾರಗಳಿಗೆ, ದೀಪಕ್ಕೆ ಎಲ್ಲದಕ್ಕೂ ಕೂಡ ನಾವು ಬಳಸೋದ್ರಿಂದ ಒಂದು ನಿವೇದನೆ ಆಗುತ್ತೆ ದೇವರಿಗೆ, ನೈವೇದ್ಯಕ್ಕೆ ಅಂತ. ಪೂರ್ತಿಯಾಗಿ ಪರಿಶುದ್ಧವಾದಂಥ ಪದಾರ್ಥ, ನಾವು ಮಾಡುವ ಪರಿಹಾರಗಳಿಗೆ ಬಹಳ ಶಕ್ತಿ ಕೊಡುವಂಥದ್ದು. ಇದನ್ನು ಇಟ್ಬಿಟ್ಟು ಸಂಕಲ್ಪ ಮಾಡಿಕೊಂಡು ಕೇಳ್ಕೊಳ್ಬೇಕು. ನೀವು ಮನೆಯಲ್ಲೇ ಮಾಡಿದ್ರೆ ಇದನ್ನು ಮಾಡ್ಕೊಳ್ಳಿ. ಇದೇ ಸಮಯಕ್ಕೆ ಮಾಡಬೇಕು ಅಂತ ಏನೂ ಇಲ್ಲ. ಪಂಚಮಿ ತಿಥಿಯ ಸಮಯ ತಿಳಿಸಿದ್ದೀನಿ. ನಾಳೆ ನಮಗೆ 9:15 ಅಂದರೆ ಬೆಳಗ್ಗೆ ಇರೋದರಿಂದ ಆ ಸಮಯದವರೆಗೂ ಕೂಡ ನೀವು ಆರಾಮಾಗಿ ಮಾಡ್ಕೊಳ್ಬಹುದು. ಸೂರ್ಯೋದಯ ಆದಮೇಲೂ ಕೂಡ ನಮಗೆ ಇದು ಇರುತ್ತೆ ಅನ್ನೋದಾದರೆ ಈ ದಿನ ಪೂರ್ತಿ ಅಂದರೆ ಶುಕ್ರವಾರದ ದಿನ ಪೂರ್ತಿ ಕೂಡ ಮಾಡ್ಕೊಳ್ಬಹುದು. ಈ ದಿನ ರಾತ್ರಿ, ಯಾಕಂದರೆ ರಾತ್ರಿ ದೇವತೆ ಅಂತ ಹೇಳಿದೆ, ನೀವು ರಾತ್ರಿಗಳಲ್ಲೂ ಕೂಡ ಆ ತಾಯಿಯ ಕಥೆಗಳನ್ನು ಕೇಳುತ್ತಾ, ಮಂತ್ರಗಳನ್ನು ಹೇಳ್ಕೊಳ್ತಾ, ನಾಮಗಳನ್ನು ಜಪಿಸುತ್ತಾ ಏನಾದರೂ ನೀವು ಮಲಗಿದ್ರೆ ನಿಮ್ಮ ಇಷ್ಟಾರ್ಥಗಳು ನೆರವೇರುತ್ತೆ ಸ್ನೇಹಿತರೆ. ಅಷ್ಟು ಶಕ್ತಿದಾಯಕವಾಗಿರುತ್ತೆ. ಇದನ್ನು ಮತ್ತೆ ನೀವು ದೇವಸ್ಥಾನಕ್ಕೆ ತಗೊಂಡೋದ್ರೆ ಅಲ್ಲಿ ಬಿಟ್ಬಿಟ್ಟು ಬರಬಹುದು ಪ್ರಾಂಗಣದಲ್ಲಿ. ಇಲ್ಲ ಅಂದರೆ ನಿಮ್ಮ ಮನೆಯಲ್ಲೇ ಮಾಡಿದ್ರೆ ನಿಮ್ಮ ಅಕ್ಕಪಕ್ಕದಲ್ಲೇ ಮೂಗ ಜೀವಿಗಳಿಗೆ ಕೊಡೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ. ಇದನ್ನು ಇರುವೆಗಳು, ಪಕ್ಷಿ, ಪ್ರಾಣಿಗಳು ತಿನ್ನಲಿ. ಆಗ ನೀವು ಮಾಡಿಕೊಂಡಿರುವ ಸಂಕಲ್ಪಗಳು ಬೇಗನೆ ನೆರವೇರುತ್ತೆ ಸ್ನೇಹಿತರೆ. ಈ ಸರಳ ವಿಧಾನವನ್ನು ಫಾಲೋ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸುಲಭವಾಗಿ. ಎಲ್ರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.